ಬಿಜೆಪಿ ಪಾಲಿಗೆ ಪಂಚಮಸಾಲಿ ಅಸಮಾಧಾನ ಈಗ ಬಿಸಿ ತುಪ್ಪವಾಗ್ತಾ ಇದೆ. ಪಂಚಮಸಾಲಿ ಸಮುದಾಯಕ್ಕೆ ಆದ್ಯತೆ ನೀಡಿಲ್ಲ ಅಂದರೆ ಟಿಕೆಟ್ ಹಂಚಿಕೆಯಲ್ಲಿ ಸೂಕ್ತವಾಗಿ ಅವರಿಗೆ ಪ್ರಾತಿನಿಧ್ಯ ನೀಡಿಲ್ಲ ಅಂತ ಈಗಾಗಲೇ ಪಂಚಮಸಾಲಿ ಶ್ರೀಗಳು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿರುವಂಥ ಪಂಚಮಸಾಲಿ ಶ್ರೀ ವಚನಾನಂದ ಸ್ವಾಮೀಜಿ ಏಪ್ರಿಲ್ 4ರಿಂದ ವಚನಾನಂದ ಸ್ವಾಮೀಜಿ ಜಿಲ್ಲಾವಾರು ಸಭೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಟಿಕೆಟ್ ನೀಡಿಲ್ಲ. ಸಮುದಾಯಕ್ಕೆ 4ರಿಂದ 5 ಟಿಕೆಟನ್ನು ಕೇಳಲಾಗಿತ್ತು. 13 ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯ ಇದೆ ಸಮುದಾಯದ್ದು. ಆದರೂ ಕೂಡ ನಮ್ಮ ಸಮುದಾಯಕ್ಕೆ ಬಿಜೆಪಿ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಿಲ್ಲ, ಪ್ರಾತಿನಿಧ್ಯ ನೀಡಿಲ್ಲ ಅಂತ ಈಗ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಹೆಚ್ಚಿನ ಟಿಕೆಟ್ ನೀಡದೇ ಇರೋದಕ್ಕೆ ಬಿಜೆಪಿ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ಫ್ಯಾಕ್ಟ್ ವಚನಾನಂದ ಶ್ರೀಯವರನ್ನು ಭೇಟಿ ಮಾಡೋದಕ್ಕೆ ಯಡಿಯೂರಪ್ಪನವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ನಿನ್ನೆ ತಾನೇ ದಾವಣಗೆರೆಯ ಹರಿಹರ ಮಠಕ್ಕೆ ಬರೋದಾಗಿ ತಿಳಿಸಿದ್ರು. ಆದರೆ ನಿನ್ನೆ ಬಿಜೆಪಿ ನಾಯಕರಿಂದ ಅಂತರ ಕಾಯ್ಕೊಂಡ ಶ್ರೀ ಇನ್ಫ್ಯಾಕ್ಟ್ ಬೊಮ್ಮಾಯಿ ಮತ್ತು ನಿರಾಣಿಯವರಿಂದಲೂ ಕೂಡ ವಚನಾನಂದ ಶ್ರೀ ಮನವೊಲಿಕೆಗೆ ಪ್ರಯತ್ನವನ್ನು ನಡೀತಾ ಇದೆ. ಚುನಾವಣೆ ವೇಳೆ ಅನಗತ್ಯ ಗೊಂದಲವನ್ನು ತಡೆಯೋದಕ್ಕೆ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ನಾಯಕರಿಂದಲೂ ಕೂಡ ಪಂಚಮಸಾಲಿಯವರ ಮನವೊಲಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ. ಅವರು ಅಂತರವನ್ನ ಕಾಯ್ಕೊಳ್ತಾರೆ. ಬಿಜೆಪಿ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ನಾಯಕರಿಂದ ವಚನಾನಂದ ಸ್ವಾಮೀಜಿ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಾತ್ರ ದರ್ಶನ ಕೊಡ್ತಾ ಇರುವಂತ ಶ್ರೀ. ಹೀಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರ ನಾಯಕರು ಈಗ ಇನ್ಫ್ಯಾಕ್ಟ್ ಸ್ವಾಮೀಜಿಯವರನ್ನ ಭೇಟಿಯಾಗಿದ್ದಾರೆ. ಆದರೆ ಬಿಜೆಪಿಯಿಂದ ಅವರು ಅಂತರ ಕಾಯ್ಕೋತಾ ಇದ್ದಾರೆ. ಹಾವೇರಿ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠಗೂ ಕೂಡ ಅವರು ದರ್ಶನವನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ವಚನಾನಂದ ಸ್ವಾಮೀಜಿ ಶ್ರೀ ನಿರ್ಧಾರಕ್ಕೆ ಬಿಜೆಪಿ ಸ್ವಲ್ಪ ಶಾಕ್ ಆಗಿದೆ. ಯಾಕೆಂದರೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಏಪ್ರಿಲ್ 4ರಿಂದ ರಾಜ್ಯ ಸುತ್ತಿ ಸಭೆಗಳನ್ನು ಮಾಡ್ತೀನಿ ಅಂತ ವಚನಾನಂದ ಸ್ವಾಮೀಜಿ ಹೇಳ್ತಾರೆ. ಪಂಚಮಸಾಲಿ ಬಾವಳಿದು 15 ಕ್ಷೇತ್ರಗಳಲ್ಲಿ ಸುತ್ತಾಟ ಮಾಡೋದಾಗಿ ಶ್ರೀಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಾವಣಗೆರೆಯಿಂದ ಬಸವರಾಜ್ ಜಾಯ್ನ್ ಆಗ್ತಾರೆ. ಬಸವರಾಜ್, ಎಲ್ಲೊಂದು ಕಡೆಗೆ ಪಂಚಮಸಾಲಿ ವಿಚಾರ ಅಥವಾ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಸರಿಯಾಗಿ ನೀಡದೇ ಇರುವಂಥದ್ದು ಅಥವಾ ಆದ್ಯತೆ ನೀಡದೇ ಇರುವಂಥದ್ದು ಈಗ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈಗ ಶ್ರೀಗಳ ನಿಲುವೇನು, ಅವ್ರು ಏನು ಮಾಡ್ತಾರೆ ಮುಂದಿನ ಹಂತದಲ್ಲಿ? ಬಿಜೆಪಿ ನಾಯಕರವ್ರನ್ನ ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರಾ? ಪ್ರಮೋದ್, ವಿಶೇಷವಾಗಿ ಏನು ರಾಜ್ಯದಲ್ಲಿ ವೀರಶೈವ ಸಮಾಜದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಪಂಚಮಸಾಲಿ ಸಮಾಜ. ಈಗಾಗಲೇ ಬಿಜೆಪಿಯಿಂದ 9 ಜನ ಲಿಂಗಾಯತರಿಗೆ, ಕಾಂಗ್ರೆಸ್ನಿಂದ 5 ಜನ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥ. ಅದರಲ್ಲಿ ಬಿಜೆಪಿಯಲ್ಲಿ ನೀಡಿದಂತ ಏನು 9 ಟಿಕೆಟ್ಗಳಲ್ಲಿ 1 ಟಿಕೆಟ್ ಅನ್ನು ಮಾತ್ರ ಪಂಚಮಸಾಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದ ಟಿಕೆಟ್ಗಳನ್ನ ಅತಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಬಣಜಿಗ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಕರ್ನಾಟಕ ಬಿಜೆಪಿ ಅಂದ್ರೆ ಬಣಜಿಗ ಜನತಾ ಪಾರ್ಟಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸ್ವಜನ ಪಕ್ಷಪಾತವನ್ನು ಮಾಡ್ತಾರೆ. ತಮ್ಮ ಒಳಪಂಗಡಿಗೆ ಜಾಸ್ತಿ ಟಿಕೆಟ್ ಅನ್ನು ಕೊಡ್ತಕ್ಕಂಥ ಇದೇ ಕಾರಣಕ್ಕೆ ಬಿಜೆಪಿ ಮುಖಂಡರ ಅವರಿಂದ ಒಂದು ದೂರನ್ನು ಕಾಯ್ದುಕೊಳ್ತಕ್ಕಂಥ ಪ್ರಯತ್ನವನ್ನ ವಚನಾನಂದ ಸ್ವಾಮೀಜಿ ಅವರು ಮಾಡ್ತಾ ಇದ್ದು, ಕಳೆದ 2-3 ದಿನಗಳಿಂದ ಏನು ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಮತದಾರರಿದ್ದು ಅವರನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಮತ್ತು ಅಧಿಕಾರ ಕೊಡಲಿಕ್ಕೆ ಬಂದಾಗ ಮಾತ್ರ ಬೇರೆಯವರಿಗೆ ಕೊಡ್ತಾ ಇರೋದು, ಬಣಜಿಗ ಸಮಾಜಕ್ಕೆ ಕೊಡ್ತಾ ಇರೋದು. ಆದರೆ ಪಂಚಮಸಾಲಿ ಸಮಾಜಕ್ಕೆ ಟಿಕೆಟ್ ನೀಡುವಲ್ಲಿ ವಂಚನೆಯನ್ನು ಮಾಡ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ಪಂಚಮಸಾಲಿ ಸಮಾಜದ ನಾಯಕತ್ವವನ್ನ ಮುಗಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿಯಲ್ಲಿ ನಡೀತಾ ಇದೆ. ಅದು ವಿಶೇಷವಾಗಿ ಕರ್ನಾಟಕ ಬಿಜೆಪಿಯಲ್ಲಿ ನಡೀತಾ ಇದೆ. ಇದೇ ಕಾರಣಕ್ಕೆ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಅವರು 4ರಂದು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಪಂಚಮಸಾಲಿ ಸಮಾಜ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ, ಅಭ್ಯರ್ಥಿಯ ಸೋಲು ಮತ್ತು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ, ಆಯಾ ಪ್ರದೇಶಗಳಿಗೆ ಅವರು ಭೇಟಿಯನ್ನು ನೀಡಿ ಅವರು ಒಂದು ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದು, ನಾವು ಯಾರನ್ನು ಗೆಲ್ಲಿಸಬೇಕಂತೇವೆ ಅವರನ್ನು ಸೋಲಿಸುವಂತ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ. ಥ್ಯಾಂಕ್ ಯು ಬಸವರಾಜ್, ಎಲ್ಲ ಮಾಹಿತಿಯಾಗಿ.